ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೇ 3, 2026ನೇ ತಾರೀಕು ದೇಶದಾದ್ಯಂತ ವಿವಿಧ ಸೆಂಟರ್ಗಳಲ್ಲಿ ನೀಟ್ UG ಎಕ್ಸಾಮ್ ಅನ್ನೋದು ನಡೆಯಲಿದೆ. ಈ ನೀಟ್ UG ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಎಷ್ಟು ಇಂಪಾರ್ಟೆಂಟೋ, ಆ ದಿನ ಎಕ್ಸಾಮಲ್ಲಿ ಯಾವ್ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ ಅನ್ನೋದು ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನಾವಿಲ್ಲಿ ಸಮ್ ಇಂಪಾರ್ಟೆಂಟ್ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡ್ತೇವೆ. ನಾವು ಯಾವುದಾದ್ರೂ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗೋದು ಕಡ್ಡಾಯನ ಅಂತ ಹೇಳಿದರೆ ಹೌದು, ಖಂಡಿತವಾಗಿ ಕೂಡ ಮಾನ್ಯವಿರುವಂತಹ ಮೂಲ ಫೋಟೋ ಇರೋ ID ಪುರಾವೆ ಇಲ್ದಲೇ ನೀಟ್ ಎಕ್ಸಾಮ್ಗೆ ಹೋಗೋದನ್ನು ಕೇಂದ್ರ ಅನುಮತಿಸೋದಿಲ್ಲ. ಸೊ ಕಂಪಲ್ಸರಿಯಾಗಿ ನಾವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇಲ್ಲ ಮತದಾರರ ಗುರುತಿನ ಚೀಟಿ, ಇಲ್ಲ ಪಾಸ್ಪೋರ್ಟು ಇವುಗಳನ್ನು ತೆಗೆದುಕೊಂಡು ಹೋಗಬೇಕು. ಇವು ಜೆರಾಕ್ಸ್ ಇಲ್ಲ ಫೋಟೋ ಕಾಪಿ, ಮೊಬೈಲಲ್ಲಿ ಫೋಟೋ ತೋರಿಸೋದು ಈ ರೀತಿಯಾಗಿ ಇಲ್ದಲೇ ಒರಿಜಿನಲ್ಸನ್ನೇ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಗಮನಿಸಿ. ಇನ್ನು ID ಕಾರ್ಡಲ್ಲಿರುವಂತಹ ಫೋಟೋ ಅನ್ನೋದು ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಇರುವಂತಹ ಅಂದರೆ ಪ್ರವೇಶ ಪತ್ರದಲ್ಲಿರುವಂತಹ ಫೋಟೋಗೆ ಹೊಂದಿಕೆಯಾಗೋ ರೀತಿಯಲ್ಲೇ ನೋಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ OMR ಶೀಟನ್ನು ಫಿಲಪ್ ಮಾಡಬೇಕಾದಂಥ ಸರಿಯಾದ ಮಾರ್ಗ ಯಾವುದು ಅಂತ ಹೇಳಿದ್ರೆ ನಾವು ನೀಟ್ OG OMR ಶೀಟನ್ನು ತುಂಬ ಕೇರ್ಫುಲ್ಲಾಗಿ ಫಿಲಪ್ ಮಾಡಬೇಕು. ನಮಗೆ ಆ ಕೇಂದ್ರದಲ್ಲಿ ಕೊಡುವಂತಹ ಪೆನ್ನನ್ನೇ ಯೂಸ್ ಮಾಡಬೇಕು. ಓವರ್ ರೈಟಿಂಗನ್ನು ತಪ್ಪಿಸ್ಬೇಕು. ಅಂದರೆ OMR ಶೀಟ್ನಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಸರ್ ಪಾಯಿಂಟನ್ನು ಫಿಲಪ್ ಮಾಡಬೇಕಾದ್ರೆ ಹೆಚ್ಚಾಗಿ ತಿದ್ದೋದು, ಇಲ್ಲ ವೈಟ್ನರ್ ಹಾಕೋದು, ಇಲ್ಲ ಅದನ್ನು ಅಳಿಸೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಕ್ವಶನ್ಗೆ ಎರಡೆರಡು ಪಾಯಿಂಟ್ಗಳನ್ನು ಫಿಲಪ್ ಮಾಡೋದು. ಈ ರೀತಿಯಲ್ಲೇ ಮಾಡಿದಾಗ ಏನಾಗುತ್ತೆ, ಕಂಪ್ಯೂಟರ್ ಅನ್ನೋದು ಆ ಕ್ವಶನ್ಗೆ ಆನ್ಸರನ್ನು ತೆಗೆದುಕೊಳ್ಳೋದಿಲ್ಲ, ಅದನ್ನು ರಾಂಗ್ ಅಂತಲೇ ಅಪ್ಡೇಟ್ ಮಾಡುತ್ತೆ. ಸೊ ಆದ್ದರಿಂದ ಓವರ್ ರೈಟಿಂಗನ್ನು ತಪ್ಪಿಸಿ. ಇನ್ನು ನೀಟ್ UGಗೆ ಡ್ರೆಸ್ ಕೋಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನನ್ನು ಧರಿಸಬೇಕು, ಏನನ್ನು ಧರಿಸಬಾರದು ಅಂತ ಹೇಳೋದಾದರೆ ಫುಲ್ ಹ್ಯಾಂಡ್ ಆದಂಥ ಟಿ ಶರ್ಟ್ಗಳು, ಶರ್ಟ್ಗಳನ್ನು ಅವಾಯ್ಡ್ ಮಾಡಬೇಕು. ಅದನ್ನು ಹಾಕ್ಕೊಂಡು ಹೋದಂಥವರನ್ನು ಎಕ್ಸಾಮ್ ಹಾಲಲ್ಲಿ ಪ್ರವೇಶವನ್ನು ನಿರಾಕರಿಸಲಾಗುತ್ತೆ. ಆಫ್ ಹ್ಯಾಂಡೆಡ್ ಅಂದರೆ ಅರ್ಧ ತೋಳು ಹೊಂದಿರುವಂಥ ಟಿ ಶರ್ಟ್ ಇಲ್ಲ ಶರ್ಟ್ಗಳನ್ನೇ ಹಾಕ್ಕೋಬೇಕು. ಇನ್ನು ಪ್ಯಾಕೆಟ್ಗಳು, ಗುಂಡಿಗಳು ಇರುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಕೆಲವರು ಬಟ್ಟೆ ತುಂಬ ಗುಂಡಿಗಳಿರೋದು, ಪ್ಯಾಕೆಟ್ಗಳಿರುವಂಥ ಡ್ರೆಸ್ಗಳನ್ನು ಹಾಕ್ತಾರೆ. ಇದನ್ನು ಫುಲ್ಲಾಗಿ ಅವಾಯ್ಡ್ ಮಾಡಬೇಕು. ಇನ್ನು ಯಾವುದೇ ರೀತಿಯಾದಂತಹ ಭಾರವಾದಂಥ ಆಭರಣಗಳನ್ನು, ಇಲ್ಲ ಉಂಗುರಗಳನ್ನು, ಇಲ್ಲ ಬೆಲ್ಟ್ಗಳನ್ನು ತಪ್ಪಿಸ್ಬೇಕು. ಇನ್ನು ಶೂಗಳಿಗೆ ಬದಲಾಗಿ ಸಿಂಪಲ್ ಆದಂಥ ಸ್ಯಾಂಡಲ್ಸನ್ನು, ಚಪ್ಪಲಿಗಳನ್ನು ಧರಿಸೋದು ಸೇಫ್ ಅಂತಲೇ ಹೇಳ್ಕೊಬೋದು. ಇನ್ನು ವಾಚ್, ಗಡಿಯಾರವನ್ನು ಧರಿಸ್ಬೋದಾ ಅಂತ ಹೇಳಿದರೆ ನೀಟ್ ಎಕ್ಸಾಮ್ ಹಾಲಲ್ಲಿ ಗಡಿಯಾರ ಯೂಸ್ ಮಾಡೋದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಯಾವುದೇ ರೀತಿಯಾದಂಥ ಗಡಿಯಾರ ಇಲ್ಲ ಸ್ಮಾರ್ಟ್ ವಾಚ್ಗಳನ್ನು ಒಳಗಡೆ ತೆಗೆದುಕೊಂಡು ಹೋಗಲೇಕೂಡ್ದು. ಇನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅಂತ ಹೇಳಿದರೆ ಮೊಬೈಲು, ಬ್ಲೂಟೂತು, ಕ್ಯಾಲ್ಕುಲೇಟ್ರು, ಇಯರ್ಫೋನ್ಗಳು, ಇಲ್ಲ ಫಿಟ್ನೆಸ್ ಬ್ಯಾಂಡ್ಗಳು ಈ ರೀತಿ ಯಾವುದನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗಕೂಡ್ದು. ಇವೆಲ್ಲ ಕೂಡ ಕಾನೂನು ಬಾಹಿರ ಅಂತಲೇ ಹೇಳ್ಕೋಬೋದು. ಇನ್ನು ಸಮಯವನ್ನು ಹೇಗೆ ನೋಡ್ಕೊಳ್ಳೋದು ಅಂತ ಹೇಳಿದರೆ ಪ್ರತಿಯೊಂದು ಎಕ್ಸಾಮ್ ಹಾಲಲ್ಲಿ ಕೂಡ, ಪ್ರತಿಯೊಂದು ರೂಮಲ್ಲಿ ಕೂಡ ಗಡಿಯಾರ ಅನ್ನೋದು ಇರುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಇನ್ವಿಜಿಲೇಟರ್ ಅವರು ಟೈಮ್ಗೆ ಕೂಡ ನಮಗೆ ಎಷ್ಟಾಗಿದೆ ಟೈಮ್ ಅಂತ ಹೇಳಿ ಕೂಡ ತಿಳಿಸ್ತಾ ಇರ್ತಾರೆ. ಸೊ ಆದ್ದರಿಂದ ಈ ವಾಚ್ಗಳನ್ನು ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ. ಇನ್ನು ನೆಕ್ಸ್ಟ್ ಈ ನೀಟ್ UG ಎಕ್ಸಾಮ್ ಹಾಲ್ಗೆ ಏನೇನನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸೋದಕ್ಕೆ NTA ಮಾರ್ಗಸೂಚಿಯನ್ನು ಅನುಸರಿಸೋದು ಮುಖ್ಯ. ಯಾವುದೇ ನಿಷೇಧಿತ ವಸ್ತುಗಳನ್ನು ಕೊಂಡೊಯ್ಯೋದ್ರಿಂದ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸೋದನ್ನು ತಡೆಯಲಾಗುತ್ತೆ. ತೆಗೆದುಕೊಂಡು ಹೋಗಬೇಕಾಗಿರೋದು ಏನೇನು ಅಂತ ಹೇಳಿದರೆ ಪ್ರವೇಶ ಪತ್ರ ಅಂದರೆ ನಮ್ಮ ಫೋಟೋ ಅಂಟಿಸಿರುವಂತಹ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು. ಪಾಸ್ಪೋರ್ಟ್ ಸೈಜಿನ ಫೋಟೋವನ್ನು ಅಂದರೆ ಇದು ನಮ್ಮ ಅಟೆಂಡೆನ್ಸ್ ಪೇಪರಲ್ಲಿ ಅಂಟಿಸ್ಕೊಳ್ಳೋದಕ್ಕೆ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕು. ಇನ್ನು ಒರಿಜಿನಲ್ ಆದಂತಹ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆ ವಾಟರ್ ಬಾಟಲ್, ಅದು ಲೇಬಲ್ ಇಲ್ದಲೇ ಇರೋದು ಅಂಥ ವಾಟರ್ ಬಾಟಲ್ ಆದರೆ ಅಲೋ ಇರುತ್ತೆ. ಇನ್ನು ಮೇ 3ನೇ ತಾರೀಕು ಕನಿಷ್ಠ ಅಂದರೆ 2 ಗಂಟೆ ಮುಂಚಿತವಾಗಿ ನೀವು ಸೆಂಟರನ್ನು ರೀಚ್ ಆಗಿ. ಇದರಿಂದ ಬಯೋಮೆಟ್ರಿಕ್ಸ್ ಹಾಗೆ ಇನ್ನು ಯಾವುದೇ ರೀತಿಯ ತಪಾಸಣೆಯ ಪ್ರಕ್ರಿಯೆಯನ್ನು ಯಾವುದೇ ರೀತಿಯಾದಂಥ ಆತುರ ಇಲ್ದಲೇ ಪೂರ್ಣಗೊಳಿಸ್ಕೋಬಹುದು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ನೀಟ್ UG ಕ್ಯಾಂಡಿಡೇಟ್ಸ್.